ಸ್ನೇಹಿತರೆ ನಮಸ್ಕಾರ. ಇದು ಮೈಸೂರಿಂದ ಬೆಂಗಳೂರು ಟು ಮೈಸೂರು ಹೈವೇ ರಸ್ತೆ ಹೊಸ್ದಾಗಿ ರೋಡ್ ಮಾಡಿದ್ದಾರೆ. ಈ ರೋಡನ್ನ ಮಾಡಿರೋದು, ಈ ರಸ್ತೆಯನ್ನು ಮಾಡಿರೋದು ಹಗಲು ದರೋಡೆ ಮಾಡೋಕ್ಕೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಟೋಲ್ ಕಟ್ಟಿ ನಾವು ಈ ರೋಡ್ಗೆ ಸುಂಕ ಕಟ್ಟಿ ಕೂಡ ಒಂದು ಮಿನಿಮಮ್ ಸ್ಪೀಡಲ್ಲಿ ಹೋಗಬೇಕಾಗಿದೆ. ಹೆಜ್ಜೆಗೂ ಕ್ಯಾಮ್ರಾಗಳು ಇಟ್ಟಿದ್ದಾರೆ. ಇವರು ಬೇಕಾದ್ರೆ ಈ ರೋಡಲ್ಲಿ ಏನಾದರೂ ಯಾರಾದರೂ ಮಿನಿಸ್ಟ್ರ್ ಹೋಗಬೇಕಾದ್ರೆ ಅವ್ರು ಎಷ್ಟು ಬೇಕಾದ್ರೂ ಹೋಗ್ಬೋದು, 100 ಹೋಗ್ಬೋದು, 200 ಹೋಗ್ಬೋದು. ಆದರೆ ನಾವು ಸಾರ್ವಜನಿಕರು ಈ ರೋಡಲ್ಲಿ 100-200 ಟೋಲ್ ಕಟ್ಟಿಬಿಟ್ಟು ಆಮೇಲೆ ಪೊಲೀಸರಿಗೆ ದಂಡ ಕಟ್ಟಿ ಓಡಾಡೋಕ್ಕೋಸ್ಕರ ಈ ರಸ್ತೆಯನ್ನು ಹಗಲು ದರೋಡೆ ಮಾಡೋಕ್ಕೆ ಏನಾದರೂ ಕಟ್ಟಿದ್ರೆ ಗೊತ್ತಿಲ್ಲ. ಯಾಕಂದರೆ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸುಮಾರು ಕಡೆ ಕ್ಯಾಮ್ರಾಗಳಿವೆ, ಅಲ್ಲಲ್ಲೇ ಕ್ಯಾಮ್ರಾಗಳು ಹಾಕಿದ್ದಾರೆ. ಆ ಕ್ಯಾಮ್ರಾದಲ್ಲಿ ನಾವು ಎಷ್ಟು ಸ್ಪೀಡ್ ಹೋಗಿರ್ತೀವೋ ಅಷ್ಟು ಬರುತ್ತೆ. ನಮಗೆ ಮೊಬೈಲ್ ನಂಬರ್ ಏನಾರು ಆ್ಯಡ್ ಆಗಿದ್ದರೆ ಆ ಕಾರ್ ನಂಬರ್ಗೆ ಅಲ್ಲಿ ಬರುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೆಂಗೇರಿಯಿಂದ ಮೈಸೂರು, ಸುಮಾರು 130 ಕಿಲೋಮೀಟ್ರ್ ರಸ್ತೆ. ಈ ರಸ್ತೆಯನ್ನು ಮಾಡಿರೋದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ಹಗಲು ದರೋಡೆ ನಡೀತಾ ಇದೆ. ಹಗಲು ದರೋಡೆ ಮಾಡೋಕ್ಕೋಸ್ಕರ ಈ ರಸ್ತೆ ಮಾಡಿದ್ರ. ಆಮೇಲೆ ಈ ರಸ್ತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ರಸ್ತೆಗೂ ಕೂಡ ಹೈವೇ ರೋಡಲ್ಲಿ ಕ್ಯಾಮ್ರಾಗಳು ಇಲ್ಲ. ಹೈವೇ ರೋಡಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಮ್ರಾಗಳು ಹಾಕಿಲ್ಲ. ಇಲ್ಲಿ ಈ ರಸ್ತೆಗೆ ಮಾತ್ರ ಹಾಕಿದ್ದಾರೆ. ಅಂಥ ವಿಶೇಷ ಏನಿದೆ ಈ ರೋಡಲ್ಲಿ? ಅಂಥ ವಿಶೇಷತೆ ಈ ರಸ್ತೆಯಲ್ಲಿ ಏನಿದೆ? ಮತ್ತು ಎಲ್ಲಿ ನಿಲ್ಸೋಂಗಿಲ್ಲ, ಎಲ್ಲಿ ಒಂದು ಕಡೆ ನಿಲ್ಸೋಕ್ಕೂ ಜಾಗ ಇಲ್ಲ, ಬೇಕಾದ್ರೆ ಇಳ್ಕೋಬೋದು, ಆ ಥರ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ನಾವು ಹೋಗ್ಬೇಕಪ್ಪ ಅಂದರೆ ನಮ್ಮ ಜೋಬಲ್ಲಿ ಟೋಲ್ ಅಲ್ದಲೆ ಪೊಲೀಸರಿಗೆ ಅಲ್ಲಿ ದಂಡ ಕಟ್ಟೋಕ್ಕೂ ಕೂಡ ನಮ್ಮ ಜೋಬಲ್ಲಿ ದುಡ್ಡು ಇಟ್ಕೊಂಡು ಹೋಗಬೇಕು. ಸುಮ್ಮನೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಸುಮ್ಮನೆ ಹೋದ್ರೆ ಆಗೋಕ್ಕೆ ಚಾನ್ಸೇ ಇಲ್ಲ. ಈ ದುಡ್ಡು ಇಟ್ಕೊಂಡು ಹೋದ್ರೇ ನಾವು, ಯಾಕಂದರೆ ಕ್ಯಾಮ್ರಾದಲ್ಲಿ 100 ಮೇಲೆ ಹೋದರೆ ದಂಡ ಕಟ್ಟಬೇಕಾಗುತ್ತೆ. 100 ಮೇಲೆ ಹೋದರೆ 1000 ದಂಡ ಬರುತ್ತೆ, ಗೊತ್ತಾಯ್ತಾ? ಇದನ್ನು ಹಗಲು ದರೋಡೆ ಮಾಡೋಕ್ಕೆ ಕಟ್ಟಿದ್ದಾರೆ. ಆಮೇಲೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಹಾಸನ ಮತ್ತು ಈ ಕಡೆ ಮಂಗಳೂರು ಹೈವೇ ಆಗಿರ್ಬೋದು, ಆ ಕಡೆ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಹೈವೇ ಆಗಿರ್ಬೋದು, ಎಲ್ಲಿ ಕೂಡ ಸರ್ವಿಸ್ ರಸ್ತೆ ಇಲ್ಲ. ಯಾವ ರಸ್ತೆಗೂ ಕೂಡ, ಯಾವ ನ್ಯಾಷನಲ್ ಹೈವೇಗೂ ಕೂಡ ಸರ್ವಿಸ್ ರಸ್ತೆ ಇಲ್ಲ. ಇದಕ್ಕೆ ಮಾತ್ರ ಎರಡೂ ಕಡೆನೂ ಮೈಸೂರುವರೆಗೂ, ಬೆಂಗಳೂರಿಂದ ಹಿಡಿದು ಮೈಸೂರುವರೆಗೂ ಕೂಡ ಸರ್ವಿಸ್ ರಸ್ತೆ ಇದೆ. ಈ ರಸ್ತೆನ ಅದ್ಭುತವಾಗಿ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಲ್ಲೆಲ್ಲೇ ಕ್ಯಾಮ್ರಾಗಳು ಯಾಕೆ ಇಟ್ಟಿದ್ದಾರೆ? ಅಲ್ಲೆಲ್ಲ ಕ್ಯಾಮ್ರಾಗಳು ಯಾಕೆ ಹಾಕಿದ್ದಾರೆ? ಏನು ಅಷ್ಟೊಂದು ಸಾರ್ವಜನಿಕರು ಮಾತ್ರ ಅವ್ರು ಹಣೆ ಬರೋ ಅವ್ರು ಹೆಂಗೆ ಹೋಗ್ತಾರೋ ಹೋಗ್ಲಿ ಬಿಡಿ, ನಿಮಗೆ ಹಾಕಬೇಕು, ಯಾಕೆ ದಂಡ ಯಾಕೆ ಕಟ್ಟಬೇಕು? ಇಷ್ಟೆಲ್ಲ ನಾವು ಟೋಲೆಲ್ಲ ಕಟ್ಕೊಂಡು ಹೋಗಿ ದಂಡ ಕಟ್ಟಂಗಿದ್ರೆ ಈ ರಸ್ತೆ ಯಾಕೆ ಮಾಡಬೇಕಾಗಿತ್ತು? ಈ ರಸ್ತೆ ಅಲ್ಲೆಲ್ಲ ಕ್ಯಾಮ್ರಾಗಳು ಯಾಕೆ ಫಿಕ್ಸ್ ಮಾಡಬೇಕಾಗಿತ್ತು? ಅದು ಅವಶ್ಯಕತೆ ಇಲ್ವಲ್ಲ. ಜನರು ಯಾರು ಕೇಳಂಗಿಲ್ವ ಹಂಗಾದ್ರೆ? ನಿಮ್ಮ ಹತ್ರ ಎಲ್ಲ ಈ ರೋಡಲ್ಲಿ ಓಡಾಡೋರು ಹಂಗಾರೆ ಎಲ್ಲ ಕೋಟ್ಯಾಧಿಪತಿಗಳು ಹಂಗಾರೆ, ಯಾರು ಬಡವರು ಬಗ್ಗರು ಓಡಾಡಂಗಿಲ್ಲ ಹಂಗಾರೆ. ನೀವು ಓಡಾಡ್ತಾರೆಲ್ಲ ಕೋಟ್ಯಾಧಿಪತಿಗಳೇ. ಆಯ್ತಪ್ಪ, ದಂಡ ಕಟ್ಕೊಂಡು ನೀವೇನು ಕೇಳಕ್ಕೆ ಹೋಗ್ಬೇಡ್ರಿ. ಯಾಕೆ ಕೇಳಲ್ಲ ಅಂದರೆ ಚುನಾವಣೆ ಬಂದಾಗ ನಿಮಗೆ ಯಾರಿಗೆ ಬೇಕಾ ಅವರಿಗೆ ದುಡ್ಡು ಇಸ್ಕೊಂಡು ಓಟ್ ಹಾಕಿರ್ತೀರಲ್ಲ, ಅದಕ್ಕೋಸ್ಕರನೇ ಇಂಥವೆಲ್ಲ ಯಾರು ಕೇಳೋದಿಲ್ಲ. ಯಾಕಂದರೆ ಕೇಳೋಕ್ಕೂ ಆಗಲ್ಲ, ದುಡ್ಡು ಇಸ್ಕೊಂಡೆಲ್ಲ ಓಟ್ ಹಾಕಿರ್ತೀರಲ್ಲ, ಅದರಿಂದ ಇಂಥವೆಲ್ಲ ಕೇಳೋದಿಲ್ಲ. ನಿಜವಾಗ್ಲೂ ಬಡವರು ಬಗ್ಗರು ಓಡಾಡೋರು ಈ ರಸ್ತೆಯಲ್ಲಿ ಕ್ಯಾಮ್ರಾಗಳು ಇಟ್ಟವ್ರೆ. ಆ ಕ್ಯಾಮ್ರಾಗಳನ್ನು ತೆಗಿಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ. ಆಮೇಲೆ ಸಿಕ್ಕಾಪಟ್ಟೆ ದುಡ್ಡು ಈ ರೋಡಲ್ಲಿ, ಭಯಾನಕ ದುಡ್ಡಿದೆ. ಹೇಳ್ತಾರೆ ಬೇರೆ ಊರಲ್ಲಿ ಇರ್ಬೋದು, ಆದರೆ ನಮ್ಮ ಕರ್ನಾಟಕದಲ್ಲಿ ಇದನ್ನು ಟೋಲ್ನ ಭಾಳ ಕಡಿಮೆ ಮಾಡ್ಬೇಕಿನ್ನ. ಯಾಕಂದರೆ ಎಲ್ಲ ರೇಟು ಜಾಸ್ತಿ, ಯಾವುದು ಕಡಿಮೆನೇ ಇಲ್ಲ ನೋಡಿ. ಜನ ಹೋಗ್ತಾರೆ, ಟೋಲ್ ಕಟ್ಟಿ ಅವ್ರಿಗೆ ಅರ್ಜೆಂಟ್ ಇರುತ್ತೆ, ಹೋಗ್ತಾರೆ, ಹೋಗ್ಲಿ ಬಿಡಿ. ಕ್ಯಾಮ್ರಾಗಳು ಯಾಕೆ ಕಟ್ಟಿದ್ರೆ ಅಲ್ಲೆಲ್ಲ ಈ ರಸ್ತೆಯಲ್ಲಿ? ಏನಕ್ಕೆ ಅವಶ್ಯಕತೆ ಇದೆಯಾ? ಕ್ಯಾಮ್ರಾ ಇಡೋದೇನು ಅವಶ್ಯಕತೆ ಇದೆಯಾ? ಬೇಕಾಗಿದೆಯಾ? ಏನಿದೆಯಾ ಸಿಟಿನ ಇದು? ಏನೋ ಇಲ್ಲಿ ಸ್ಟಾರ್ಟಿಂಗಲ್ಲೋ ಇಲ್ಲ ಎಂಡಲ್ಲೋ ಮತ್ತು ಟೋಲ್ಗಳೆಲ್ಲ ಇಟ್ಟರೆ ಆಗೋಯ್ತು. ಸುಂಕ ವಸೂಲಾತಿ ರಸ್ತೆ ಪ್ರಾರಂಭ ಇಲ್ಲಿಂದ ನೋಡಿ. ಇಲ್ಲಿಂದ ಸ್ನೇಹಿತರೆ, ನಿಮಗಿಷ್ಟ ಆದರೆ ಇದನ್ನು ಖಂಡಿಸಿ. ಈ ರೋಡಲ್ಲಿ ಓಡಾಡೋರು ಇಲ್ಲಪ್ಪ ನನಗೆ ಅವಶ್ಯಕತೆ ಇಲ್ಲ ಅಂದ್ಬಿಟ್ರೆ ನಿಮ್ಮನೆ ಬರ ಎಷ್ಟು ಬೇಕಾದ್ರೆ ದಂಡ ಕಟ್ಕೊಂಡು ಓಡಾಡಿ. ದುಡ್ಡಿರೋರು ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.